ಸಿದ್ದಾರೂಢರ ಜೋಳಿಗೆ ಜಗತ್ತಿಗೆ ಹೋಳಿಗೆ, ಸಿದ್ದಾರೂಢರ ಅಂಗಾರ ಜಗತ್ತಿಗೆ ಬಂಗಾರ. ಸಿದ್ದಾರೂಢ ಅಜ್ಜನ ಗುಡಿ ಒಳಗ ಶತಮಾನದಿಂದ ಹಚ್ಚಿದ ದೀಪ ಇನ್ನೂ ಅದ ಅಂತ ನೋಡ್ರಿ. ಮತ್ ಇಲ್ಲೇನ್ ತಂಬೂರಿ ಹಿಡ್ಕೊಂಡ್ ನಿಂತಾರಲ್ಲ, ಆ ತಂಬೂರಿ 90 ರಿಂದ 95 ವರ್ಷದಿಂದ ಒಟ್ಟ ಕೆಳಗಿಟ್ಟಿಲ್ಲಂತ. ಇನ್ನೂ ಅಜ್ಜನ್ ಪವಾಡ ಸಾಕಷ್ಟು ಅದ, ಅಚ್ಚರಿ ಆಗಂತ ವಿಷಯಗಳವ. ಅದು ಗೊತ್ತಾಗಬೇಕಂದ್ರ ಈ ವಿಡಿಯೋನ ಪೂರ್ತಿ ನೋಡ್ರಿ. ಹಲೋ ನಮಸ್ಕಾರ ರೀ ಕರ್ನಾಟಕ. ಸಿದ್ದಾರೂಢ ಅಜ್ಜ ಅವ ಅಂದ್ರನೇ ಒಂದ್ ಶಕ್ತಿ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಕಾಲ್ನಡಿಗೆಯಿಂದ ತೀರ್ಥಯಾತ್ರೆ ಕೈಗೊಂಡು ಜಗಕ್ಕ ಬೆಳಕಾಗ್ಯಾರ. ಅಜ್ಜಾರ ಮಠ ಇದ್ದಿದ್ದು ಹುಬ್ಬಳ್ಳಿ, ಆದ್ರ ಅವ್ರು ಜನಿಸಿದ್ದು ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕ್ ಚಲ್ಕಾಪುರ ಎಂಬ ಗ್ರಾಮದಲ್ಲಿ 26 ಮಾರ್ಚ್ 1836ರಾಗ ಗುರುಶಾಂತಪ್ಪ ದೇವಮಲ್ಲಮ್ಮ ಎಂಬ ದಂಪತಿಗಳಿಗೆ ಜನಿಸ್ತಾರ. ಅಜ್ಜಾರು ತಮ್ಮ 6ನೇ ವಯಸ್ಸಿಗೆ ಮನಿ ಬಿಟ್ಟು ರಾಯಚೂರಿನ ಗಜದಂಡ ಸ್ವಾಮಿಗಳ ಶಿಷ್ಯನಾಗಿ ಸೇವೆ ಮಾಡಿ ಮುಂದ ಕಾಶ್ಮೀರದಿಂದ ಕನ್ಯಾಕುಮಾರಿ, ನೇಪಾಳ, ಪಾಕಿಸ್ತಾನದ ಕೆಲ ಭಾಗಗಳಿಗೆ ಸಂಚರಿಸಿ ಅಖಂಡ ಭಾರತ ಸುತ್ತಿ ಕೊನೆಗೆ ಹುಬ್ಬಳ್ಳಿಗೆ ಬರ್ತಾರ. ಅಜ್ಜಾರ ಒಬ್ರು ಭಕ್ತ ಅಜ್ಜಾರ ಬಗ್ಗೆ ಹೇಳ್ಯಾರ ಕೇಳ್ರಿ. ನೋಡ್ರಿ, ಇಲ್ಲಿ ಹುಬ್ಬಳ್ಳಿಗೆ ಬಂದು ಸಿದ್ದಾರೂಢರಪ್ಪ ಹುಬ್ಬಳ್ಳಿಯಲ್ಲಿ ಜನಿಸಿದಾರ. ಬೇಡಿದವರಿಗೆ ಬೇಡಿದ್ದ ಕೊಟ್ರ. ಎಲ್ಲಾ ಡಾಕ್ಟರ್ ಆಗಿ ಎಲ್ಲರನ್ನು ಕಾಪಾಡಿದಾರ. ಅನ್ನ ಪ್ರಸಾದೊಳಗ ದಿವಸ 10,000 ಜನ ಊಟ ಮಾಡ್ತಾರ. ನಮ್ಮ ಅಪ್ಪಂದು ಎಷ್ಟು ಹೇಳಿದ್ರು ಸಾಲದು ಮುಗಿಯಂಗಿಲ್ಲ. ಸಿದ್ದಾರೂಢ ಓಂ ನಮಃ ಸಿದ್ದಾರೂಢ, ಓಂ ನಮಃ ಸಿದ್ದಾರೂಢ. ಬಾಲ್ ಗಂಗಾಧರ್ ತಿಲಕರು ಹುಬ್ಬಳ್ಳಿಗೆ ಸ್ವತಂತ್ರ ಚಳವಳಿಗೆ ಅಂತ ಬಂದಿರ್ತಾರ. ಆದ್ರ ಬ್ರಿಟಿಷರಿಗೆ ಅಂಜಿ ಯಾರು ಮುಂದಾಗಲ್ಲ. ಇದರ ಅಧ್ಯಕ್ಷತೆ ವಹಿಸಿಕೊಳ್ಳಿಕ್ಕೆ ಆಗ ಹುಬ್ಬಳ್ಳಿದಾಗ ಎಷ್ಟೆಷ್ಟೋ ದೊಡ್ಡ ವ್ಯಕ್ತಿಗಳು ಇರ್ತಾರ. ಆದ್ರ ಸಿದ್ದಾರೂಢರಿಗೆ ಆಹ್ವಾನ ಬಂದಿದೆ ತಡ ಒಪ್ಕೊಂಡು ಅಧ್ಯಕ್ಷತೆ ವಹಿಸ್ಕೊಳ್ತಾರ. ಇದರ ಮೇಲೆ ತಿಳ್ಕೊರಿ ಅವ್ರಿಗೆ ದೇಶದ ಮೇಲೇನು ಎಷ್ಟು ಭಕ್ತಿ ಇತ್ತು ಅಂತ. ಮುಂದೆ ಅಜ್ಜಾರು ಗುರುನಾಥ ರೂಢರಿಗೆ 1929 ಆಗಸ್ಟ್ 21ಕ್ಕೆ ಇದೇ ಕೋಣೆದಾಗ ಗುರು ದೀಕ್ಷೆ ಕೊಡ್ತಾರ. ಹಾಗೆ ಅವರಿಗೆ ಕೆಟ್ಟ ಜಗದಲ್ಲಿ ಮಾತುಗಳ ಆಡಬಾರದು, ಮೌನವೇ ಕೆಲಸವಾಗಬೇಕು ಅಂತ ಹೇಳ್ತಾರ. ಈ ಒಂದ್ ಮಾತಿಗೆ ತಮ್ಮ ಜೀವನದುದ್ದಕ್ಕೂ ಮೌನವಾಗಿ ಯಾರಿಗೂ ಮಾತನಾಡದೆ ಇರ್ತಾರ. ಅಜ್ಜಾರ ಸಮಾಧಿ ಒಂದು ಅಪರೂಪವಾದ ಸಮಾಧಿ ಅಂತ. ಯಾಕಂದ್ರ ಭೂಮಿ ಅಂತರದಲ್ಲಿ ಅದಂತ ನೋಡ್ರಿ. ಮತ್ತೆ ಈ ಆರುಡ ದೀಪ ಏನದಲ್ಲ ಶತಮಾನದ ಹಿಂದೆ ಹಚ್ಚಿದ್ದು ಅಂತ. ಯಾವುದೇ ಗಾಳಿ ಬಿರುಗಾಳಿಗೂ ಇದು ಶಾಂತ ಆಗಿಲ್ಲಂತ. ಹಾಗೂ ಹೊಸ ಮನಿ ಅದು ಕಟ್ಟಿದ್ರ ಇಲ್ಲಿದು ದೀಪ ತಗೊಂಡು ಇದು ಹಚ್ತಾರಂತ. ಮತ್ ಇಲ್ಲಿ ಏನೊಬ್ರು ಸ್ವಾಮಿಗಳು ತಂಬೂರು ಹಿಡ್ಕೊಂಡ್ ನಿಂತಾರಲ್ಲ, ಇದನ್ನ ಒಟ್ಟ ಕೆಳಗಿಡ್ಲಾರ್ದೆ ಸತತವಾಗಿ ಓಂ ನಮಃ ಶಿವಾಯ ಅನ್ಕೋತ ನುಡಿಸ್ಕೋತಿರ್ತಾರಂತ. ಈ ನಾದ 90 ವರ್ಷಕ್ಕಿಂತ ಹಿಂದಿನಿಂದ ನಡ್ಕೋತ ಬಂದದಂತ. ಮುಂದನು ಹಂಗೆ ಕಂಟಿನ್ಯೂ ವರ್ಷದ ಎಲ್ಲಾ ದಿನಗಳು ಇರ್ತದಂತ. ಮತ್ತೆ ಇಲ್ಲೇನ್ ಕೈಲಾಸ ಮಂಟಪ ಅದಲ್ಲ, ಅದನ್ನ ಅಜ್ಜಾರ ಪರಮ ಶಿಷ್ಯರಾದ ಬಡಿಗೇರ್ ಕಾಳಪ್ಪನವರು ಒಂದು ಇಡ್ಲಿ ತಗೊಂಡು ನೆಲದ ಮೇಲೆ ಕೈಲಾಸ ಮಂಟಪ ಚಿತ್ರ ಇಳಿಸಿ ಈ ತರ ಕಟ್ಬೇಕಂತ ಮಾಡಿನಪ್ಪ. ಯಾಕಂದ್ರ ಕೈಲಾಸನ ಭೂಮಿಗೆ ತಂದಿ ಅದಕ್ಕ ಕೈಲಾಸ ಮಂಟಪ ಕಟ್ತೀನಂತಾರಂತ. ಅದೇ ಈ ಕೈಲಾಸ ಮಂಟಪ. ಮತ್ ಇಲ್ಲಿ ಜನರು ನೆಮ್ಮದಿ ಶಾಂತಿಗಾಗಿ ಬರ್ತಾರ. ಮತ್ತು ಇಲ್ಲಿ ಆರ್ತಿಗೆ ನೀವ್ ಏನ್ರ ನಿಂತ್ರ ಮೈ ರೋಮಾಂಚನ ಆಗೋದು ಗ್ಯಾರಂಟಿ. ಅಷ್ಟು ಮಸ್ತ್ ಇರ್ತದ. ಮತ್ ಹಂಗೆ ಇದೇ ಟೈಮ್ದಾಗ ದಿನಾ ಆಕಾಶದ ಮೇಲೆ ಹಕ್ಕಿ ಬರ್ತಾವಂತ ನೋಡ್ರಿ. ಅಜ್ಜನ ಪವಾಡ ಚರಿತ್ರೆ ಎಷ್ಟ್ ಹೇಳಿದ್ರು ಕಮ್ಮಿನೇ. ಈ ವಿಡಿಯೋನಾಗ ಎಷ್ಟ್ ಆಗ್ತದ ಅಷ್ಟ್ ಹೇಳಿನಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಅಂಡ್ ಸಪೋರ್ಟ್, ಫಾಲೋ ಮಾಡ್ರಿ. ನಮಸ್ಕಾರ.